ವೆಲ್ಕಮ್ ಬ್ಯಾಕ್ ಗೈಸ್. ಎಲ್ಲರೂ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೊಂತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿಲಿ ಹೇಗೆ 50/60 ಮಾರ್ಕ್ಸ್ನ ತಗೊಂಡಿದ್ದೆ ಇನ್ ಮೈ KCET 2022 ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಆ್ಯಂಡ್ ಅದರಲ್ಲಿ ನಾನು ನಿಮಗೆ ಚಾಪ್ಟರ್ ವೈಸ್ ವೆಯ್ಟೇಜ್ ಜೊತೆ ಸ್ಟ್ರಾಟಜಿ ಕೂಡ ಕೊಟ್ಟಿದ್ದೆ. ಆ ವಿಡಿಯೋನ ತುಂಬ ಜನ ನೋಡಿ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಇದೇ ಥರ ಫಿಸಿಕ್ಸ್ಗೂ ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರಿ. ಡ್ಯೂ ಟು ಸಮ್ ಕಾಲೇಜ್ ಕಮಿಟ್ಮೆಂಟ್ಸ್ ನನಗೆ ಲಾಸ್ಟ್ ವೀಕ್ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಫೈನಲಿ ದ ವಿಡಿಯೋ ಇಸ್ ಹಿಯರ್. ಈ ವಿಡಿಯೋದಲ್ಲಿ KCET 2025ಗೆ ಬೇಕಾಗಿರುವಂಥ ಫಿಸಿಕ್ಸ್ ಸ್ಟ್ರಾಟಜಿ ಏನಿದೆ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಇನ್ KCET 2022 ಅದನ್ನ ಡಿಸ್ಕಸ್ ಮಾಡ್ತಿರ್ತೀವಿ. ಮೊದಲಿಗೆ ನಾನು KCET 2022 ಫಿಸಿಕ್ಸ್ ಮಾರ್ಕ್ಸ್ನ ಹೇಳ್ತಿರ್ತೀನಿ. ಸೊ ಐ ಹ್ಯಾಡ್ ಗಾಟ್ ಅರೌಂಡ್ 38/60 ಮಾರ್ಕ್ಸ್ ಇನ್ ಮೈ KCET 2022 ಆಯಿತಾ. ಸೊ ಬೋರ್ಡ್ ಎಕ್ಸಾಮಲ್ಲಿ 97 ಇದ್ದಿದ್ದರಿಂದ ಫೈನಲಿ ಐ ಮ್ಯಾನೇಜ್ ಟು ಗೆಟ್ ಅ ರ್ಯಾಂಕ್ ಆಫ್ 2233. ಚಾಪ್ಟರ್ ವೈಸ್ ವೆಯ್ಟೇಜ್ ಬಗ್ಗೆ ಮಾತಾಡುವಾಗ ವಿ ಟಾಕ್ ಅಬೌಟ್ ವೆಯ್ಟೇಜ್ ಜಸ್ಟ್ ಟು ಎನ್ಶೂರ್ ದಟ್ ವಿ ಆರ್ ಪ್ರಯಾರಿಟೈಸಿಂಗ್ ಚಾಪ್ಟರ್ಸ್ ಕರೆಕ್ಟ್ಲಿ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಫಸ್ಟ್, ಆಮೇಲೆ ಚಾಪ್ಟರ್ ವೈಸ್ ವೆಯ್ಟೇಜ್ ಡಿಸ್ಕಸ್ ಮಾಡೋಣ. ಚಾಪ್ಟರ್ ವೈಸ್ ವೆಯ್ಟೇಜ್ ನಿಮ್ಗೆ ಏನು ಕೊಡುತ್ತೆ ಅಂತಂದರೆ, ಇವಾಗ ಒಂದು ಚಾಪ್ಟ್ರಿಂದ ನಿಮಗೆ 9 ಕ್ವಶನ್ಸ್ ಅಥವಾ 8 ಕ್ವಶನ್ಸ್ ಕೇಳ್ತಿರ್ತಾರೆ KCETಲಿ. ಇನ್ನೊಂದು ಚಾಪ್ಟರ್ಸಿಂದ ಬರೀ ಅಥವಾ ಇನ್ನೊಂದು ಚಾಪ್ಟರಿಂದ ಬರೀ 1 ಕ್ವಶನ್ ಕೇಳ್ತಿರ್ತಾರೆ. ಸೊ ಅವಾಗ ನೀವು 2 ಚಾಪ್ಟರ್ಸ್ಗೆ ಸೇಮ್ ಟೈಮ್ನ ಅಲೋಕೇಟ್ ಮಾಡೋದು ಇಟ್ ಇಸ್ ನಾಟ್ ಜಸ್ಟಿಸ್ ಟು ಬೋತ್ ದ ಚಾಪ್ಟರ್ಸ್. ಯಾಕಂದರೆ ಇದಕ್ಕೆ ಜಾಸ್ತಿ ಟೈಮ್ ಬೇಕು, ಇದಕ್ಕೆ ಕಮ್ಮಿ ಟೈಮ್ ಬೇಕು. ಸೊ ಅದಕ್ಕೋಸ್ಕರ ನಿಮಗೆ ಯಾವ ಚಾಪ್ಟರ್ಸಿಂದ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಅಥವಾ ಯಾವ ಚಾಪ್ಟರ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾರೆ ಯೂಶುವಲಿ ಅಂತ ನಿಮ್ಗೆ ಒಂದು ಐಡಿಯಾ ಬಂದುಬಿಟ್ರೆ ಓದುವಾಗ ನಿಮಗೆ ಪ್ರಯಾರಿಟೈಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಸೇವ್ ಅ ಲಾಟ್ ಆಫ್ ಟೈಮ್. ಚಾಪ್ಟರ್ ವೈಸ್ ವೆಯ್ಟೇಜ್ ಅಂದ ತಕ್ಷಣ ನೆನಪಾಯಿತು, ನಾನು ಈ ವಿಡಿಯೋದಲ್ಲಿ ರೆಫರೆನ್ಸ್ಗೆ ಅಂತ ಯೂಸ್ ಮಾಡಿರೋದು ಫಿಸಿಕ್ಸ್ ವಾಲಾದವರ 19 ಇಯರ್ಸ್ KCET ಚಾಪ್ಟರ್ ವೈಸ್ ಸಾಲ್ವ್ ಪೇಪರ್ಸ್ ಅನ್ನೋ ಈ ಬುಕ್ನ. ಸೊ ಈ ಬುಕ್ಕಲ್ಲಿ ನಿಮಗೆ ಚಾಪ್ಟರ್ ವೈಸ್ ಪಾಸ್ಟ್ 5 ಇಯರ್ಸ್ ಪೇಪರ್ ಅನಾಲಿಸಿಸ್ ಜೊತೆಗೆ ಪಾಸ್ಟ್ ಇಯರ್ ಕ್ವಶನ್ಸ್ ಕೂಡ ಇದೆ. ಮೋರ್ ದನ್ 3000 ಪಾಸ್ಟ್ ಇಯರ್ ಕ್ವಶನ್ಸ್. ಆ್ಯಂಡ್ ಆಲ್ಸೋ ಪ್ರತಿಯೊಂದು ಕ್ವಶನ್ಗೂ ಡೀಟೇಲ್ಡ್ ಸೊಲ್ಯೂಷನ್ಸ್ ಸ್ಟೆಪ್ ವೈಸ್ ಇರುತ್ತೆ. ಸೊ ಇದರಿಂದ ನೀವು ಒಂದು ಕ್ವಶನ್ ಓದಿದ ತಕ್ಷಣ ಆ ಕ್ವಶನ್ದು ಸೊಲ್ಯೂಷನ್ ಕೂಡ ನೋಡ್ತಿರ್ತೀರಾ. ಆ್ಯಂಡ್ KCET ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ PYQsನ ಸಾಲ್ವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತು. ಸೊ ಈ ಬುಕ್ಕು ಅಮೆಝಾನಲ್ಲಿ ಮತ್ತು PWನ ಆನ್ಲೈನ್ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಅದಕ್ಕೆ ಫಸ್ಟ್ PU ಚಾಪ್ಟರ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ PU ಚಾಪ್ಟರ್ಸ್ ಯೂಶುವಲಿ ಲೆಸ್ ಇಂಪಾರ್ಟೆಂಟೇನೆ. ಏನಕ್ಕೆ ಅಂದರೆ ಕ್ವಶನ್ಸ್ ಕೇಳ್ತಿರೋದೇ ಕಮ್ಮಿ ಫಸ್ಟ್ PU ಸಿಲೆಬಸ್ಸಿಂದ. ಅದರಲ್ಲೂ ಒಂದ್ಸಲ ಎಲ್ಲ ಚಾಪ್ಟರ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ನೋಡ್ಬಿಡೋಣ. ಸೊ ದಟ್ ನಿಮಗೂ ಐಡಿಯಾ ಇರುತ್ತೆ ಫಸ್ಟ್ PU ಚಾಪ್ಟರ್ಸ್ನ ಓದುವಾಗ್ಲೂ ಯಾವ ಚಾಪ್ಟರ್ಸ್ಗೆ ಎಷ್ಟು ಟೈಮ್ ಕೊಡಬೇಕು ಅಂತ ಹೇಳಿ. ಆ್ಯಂಡ್ ಈ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಲಾಸ್ಟ್ 4 ಇಯರ್ಸ್ ಮೇಲೆ ಇರುತ್ತೆ ಆಯಿತಾ. ಸೊ ನಾವೇನಿಲ್ಲಿ ವೆಯ್ಟೇಜ್ ಡಿಸ್ಕಸ್ ಮಾಡ್ತಿದ್ದೀವಿ ಇದು ಲಾಸ್ಟ್ 4 ಇಯರ್ಸ್ KCET ಪೇಪರ್ಸ್ ಮೇಲೆ ಇರುತ್ತೆ. ಅಂದರೆ 2020 to 2024 ಇಲ್ಲಿವರೆಗೂ ಏನೇನಾಗಿದೆ KCET ಅದ್ರ ಬೇಸಿಸ್ ಮೇಲೆ ಇಲ್ಲಿ ಚಾಪ್ಟರ್ ವೈಸ್ ವೆಯ್ಟೇಜ್ ಡಿಸ್ಕಸ್ ಮಾಡೋಣ. ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸಿಂದ 0 ಕ್ವಶನ್ಸ್ ಕೇಳ್ತಿದ್ದಾರೆ ಇನ್ ದ ಲಾಸ್ಟ್ 3 ಇಯರ್ಸ್. ಸೊ ಸದ್ಯಕ್ಕೆ ಯು ಕ್ಯಾನ್ ನೆಗ್ಲೆಕ್ಟ್ ಇಟ್. ಆ್ಯಂಡ್ ಲಾಸ್ಟಲ್ಲಿ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಸಮ್ PYQs ಸೊ ದಟ್ ಇನ್ ಕೇಸ್ ಏನಾದರೂ ಕ್ವಶನ್ ಕೇಳ್ತು ಅಂತಂದರೆ ಯು ಕ್ಯಾನ್ ಸಾಲ್ವ್ ಇಟ್ ಆಫ್ ಅಂತ. ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಮತ್ತು ಮೋಷನ್ ಇನ್ ಅ ಪ್ಲೇನಿಂದ ಅರೌಂಡ್ 1 ಕ್ವಶನ್ಸ್ ಕೇಳ್ತಿದ್ದಾರೆ ಲಾಸ್ಟ್ 2 to 3 ಇಯರ್ಸಲ್ಲಿ. ಬಟ್ ಈ ಚಾಪ್ಟರ್ ಸ್ವಲ್ಪ ಈಸಿ ಇರೋದ್ರಿಂದ ಯು ಕ್ಯಾನ್ ಮಾರ್ಕ್ ಇಟ್ 1 ಸ್ಟಾರ್. ಸೊ ಪ್ರಿಪೇರ್ ಆಗದೇನೆ ಯು ಕ್ಯಾಂಟ್ ಜಸ್ಟ್ ಲೀವ್ ಇಟ್ ಆಫ್. ಇದರಿಂದ ನಿಮಗೆ ಸ್ಟ್ರಾಂಗ್ ಫೌಂಡೇಶನ್ ಸೆಟ್ ಆಗುತ್ತೆ ನೆಕ್ಸ್ಟ್ ಚಾಪ್ಟರ್ಸ್ಗಳಿಗೆ. ಸೊ ಪ್ರಿಪೇರ್ ಆಗ್ಬೋದು ಈಸಿಯಾಗಿ ಅನ್ಕೋತೀನಿ. ಸೊ ಇವೆರಡು ಚಾಪ್ಟರ್ಸ್ನ 1 ಸ್ಟಾರ್ ಸೆಟ್ ಮಾಡ್ಕೊಂಡು ಯು ಕ್ಯಾನ್ ಪ್ರಿಪೇರ್ ಆಫ್. ಆ್ಯಂಡ್ ನೆಕ್ಸ್ಟ್ ಲಾಸ್ ಆಫ್ ಮೋಷನ್ ಮತ್ತು ವರ್ಕ್ ಎನರ್ಜಿ ಆ್ಯಂಡ್ ಪವರು ಕೂಡ ಸೇಮೇನೆ. ಅರೌಂಡ್ 1 ಕ್ವಶನ್ಸ್ ಕೇಳ್ತಿದ್ದಾರೆ ಇನ್ ದ ಲಾಸ್ಟ್ 2 to 3 ಇಯರ್ಸ್. ಸೊ ಇದೂ ಕೂಡ ಸ್ವಲ್ಪ ಈಸಿ ಇದೆ, ಯು ಕ್ಯಾನ್ ಪ್ರಿಪೇರ್ ಅಂತ ಹೇಳ್ತಾ 1 ಸ್ಟಾರ್ ಇಟ್ಬಿಟ್ಟು ಯು ಕ್ಯಾನ್ 1 ಸ್ಟಾರ್ ಅಂದ ತಕ್ಷಣ ಯು ಶುಡ್ ನಾಟ್ ಕಂಪ್ಲೀಟ್ಲಿ ಒಂಥರ ನೆಗ್ಲೆಕ್ಟ್ ಮಾಡೋ ಥರ ಅಲ್ಲ. ಪ್ರಿಪೇರ್ ಆಗಿ ಬಟ್ ಕ್ವಶನ್ಸ್ ಕಮ್ಮಿ ಕೇಳ್ತಿದ್ದಾರೆ ಅಂತ ಗೊತ್ತಿರಲಿ. ಸೊ ದಟ್ ನೀವು ಪ್ರಿಪೇರ್ ಆಗುವಾಗ ಇನ್ ಕೇಸ್ ಸ್ವಲ್ಪ ಕಷ್ಟ ಆಯಿತು ಅಂತಂದ್ರೂ ಯು ಶುಡ್ ನಾಟ್ ಫೀಲ್ ಡಿಮೋಟಿವೇಟೆಡ್ ಅಂತ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಅನ್ನೋ ಚಾಪ್ಟರ್ಸ್ ಈ ಚಾಪ್ಟರ್ ಸ್ವಲ್ಪ ಕಷ್ಟ ಅಂತ ಯೂಶ್ವಲಿ ಹೇಳ್ತಾರೆ. ಅದಕ್ಕೋಸ್ಕರ ಈ ಚಾಪ್ಟರಿಂದನೂ ಅರೌಂಡ್ 2 ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ 11th ಸಿಲೆಬಸ್ಸಲ್ಲಿ ಅಥವಾ ಫಸ್ಟ್ PU ಸಿಲೆಬಸ್ಸಲ್ಲಿ 2 ಕ್ವಶನ್ಸ್ ಕೇಳ್ತಿದ್ದಾರೆ ಅಂದರೆ ಅದು ಇಂಪಾರ್ಟೆಂಟೇನೆ. ಸೊ ಅದಕ್ಕೆ ಅದನ್ನ 1 ಸ್ಟಾರ್ ಮಾರ್ಕ್ ಮಾಡ್ಕೊಂಡು ಪ್ರಿಪೇರ್ ಆಗಿ. ಅದರಲ್ಲೂ ಫಾರ್ಮುಲಾಸ್ ಇದೆ. ಫಾರ್ಮುಲಾಸಲ್ಲಿ ನೀವು ತರೋ ಇದ್ದರೆ ಮೊಮೆಂಟ್ ಆಫ್ ಇನರ್ಷಿಯಾ ಯಾವ ಥರ ಬಾಡೀಸ್ಗೆ ಯಾವ ಥರ ಇರುತ್ತೆ ಆ್ಯಂಡ್ ಆ್ಯಂಗುಲರ್ ಮೊಮೆಂಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಈ ಥರ ಥಿಂಗ್ಸ್ ನಿಮಗೆ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಕ್ವಶನ್ಸ್ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ 11th ಕ್ವಶನ್ಸ್ ಕಮ್ಮಿ ಬರುತ್ತೆ ಅನ್ನೋದು ಅಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಟೇಕ್ ಅವೇ ಏನಂದರೆ 11th ಬರೋ ಕ್ವಶನ್ಸು ಈಸಿ ಇರುತ್ತೆ 11 ಚಾಪ್ಟರ್ಸಿಂದ. ಅದರಿಂದ ಇದೊಂಥರ ವಿನ್ ಆಗಿಬಿಡುತ್ತೆ. ಸೊ ಅರೌಂಡ್ 1 ಕ್ವಶನ್ಸ್ ಕೇಳ್ತಿದ್ದಾರೆ 2 ಕ್ವಶನ್ಸ್ ಕೇಳ್ತಿದ್ದಾರೆ ಅಂದ ತಕ್ಷಣ ಯು ಕ್ಯಾನ್ ಮೇಲೆ ಪ್ರಿಪೇರ್ ಆದ್ರೂ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದ ಕ್ವಶನ್ಸ್ ಅಂತ ಅಷ್ಟೇ. ನೆಕ್ಸ್ಟು ಗ್ರಾವಿಟೇಷನಿಂದ ಅರೌಂಡ್ 1 ಕ್ವಶನ್ನು. ನೆಕ್ಸ್ಟು ಇದಿಷ್ಟು ಚಾಪ್ಟರ್ಸಿಂದ ನಿಮಗೆ ಅರೌಂಡ್ 1 ಕ್ವಶನ್ಸ್ ಕೇಳ್ತಿದ್ದಾರೆ ಪರ್ ಚಾಪ್ಟರು. ಸೊ ಬಟ್ ಇಲ್ಲಿ ನಾವು ಎಲ್ಲ ಚಾಪ್ಟರಿಂದ ಒಂದೊಂದು ಕ್ವಶನ್ ಕೇಳಿದ್ರು ಆ ಚಾಪ್ಟರ್ ಎಷ್ಟು ಡಿಫಿಕಲ್ಟ್ ಅಥವಾ ಎಷ್ಟು ಈಸಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈ ಚಾಪ್ಟರ್ನ ನೀವು ಈಸಿಯಾಗಿ ಡೀಲ್ ಮಾಡ್ಬೋದು. ಸೊ ಇದನ್ನ ನಾನು 1 ಸ್ಟಾರ್ಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಫ್ಲೂಯಿಡ್ಸು ಮತ್ತು ಈ 3 ಚಾಪ್ಟರ್ಸ್ ಯೂಶ್ವಲಿ ಸ್ವಲ್ಪ ಕಷ್ಟ ಅಂತ ಅಸೋಸಿಯೇಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಜಸ್ಟ್ ಒಂದ್ಸಲ ನೋಡಿ ಪ್ರಿಪೇರ್ ಆಗಿ ಟೈಮ್ ಸಿಕ್ಕಿದ್ರೆ. ಇಲ್ಲ ಅಂತ ಅಂದ್ರೂ ಆಫ್ಟರ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಯು ಕ್ಯಾನ್ ಪ್ರಿಪೇರ್. ಸೊ ಸದ್ಯಕ್ಕಿಂತ 1 ಸ್ಟಾರಲ್ಲೇ ಇಡೋಣ. ನೆಕ್ಸ್ಟ್ KTG ಅನ್ನೋ ಚಾಪ್ಟ್ರಲ್ಲಿ ದೇರ್ ಆರ್ ಸಮ್ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕಷ್ಟೇ. ಅದು ಈಸಿಯಾಗಿ ಮಾಡ್ಬೋದು ಆಗಿರೋದ್ರಿಂದ ಇದನ್ನು ಕೂಡ 1 ಸ್ಟಾರ್ ಮಾಡ್ಕೊಂಡು ಇದನ್ನ ಪ್ರಿಪೇರ್ ಆಗಿ. ಅರೌಂಡ್ 1 ಕ್ವಶನ್ಸ್ ಕೇಳಿದ್ರು ಚಾಪ್ಟರ್ ಈಸಿ ಇದೆ ಕಂಪ್ಯಾರಿಟಿವ್ಲಿ, ನೀವು ಈಸಿಯಾಗಿ ಡೀಲ್ ಮಾಡ್ಬೋದು.
ಆಸಿಲೇಷನ್ಸಿಂದನೂ ಅರೌಂಡ್ 1 ಕ್ವಶನ್ ಕೇಳ್ತಿದ್ದಾರೆ. ಬಟ್ KCET 2023 ಒಂದು ಕ್ವಶನ್ ಕೇಳಿಲ್ಲ. ಅದಕ್ಕೋಸ್ಕರ ಯು ಕ್ಯಾನ್ ಜಸ್ಟ್ ಪ್ರಯೋರಿಟೈಸ್ ಆಸಿಲೇಷನ್ಸ್ ಅಟ್ ದ ಲಾಸ್ಟ್. ಆ್ಯಂಡ್ ಲೈಕ್ ಸ್ವಲ್ಪ ಕಷ್ಟನೂ ಕೂಡ ಇರೋದ್ರಿಂದ ನೀವು ಬೋರ್ಡ್ ಎಕ್ಸಾಮ್ ಆದಮೇಲೆ ಯು ಕ್ಯಾನ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಆಸಿಲೇಷನ್ಸ್. ವೇವ್ಸ್ಗೆ ಲಾಸ್ಟ್ 3 ಇಯರ್ಸಲ್ಲಿ ಒಂದು ಕ್ವಶನ್ ಕೇಳಿಲ್ಲ. ಸೊ ಸದ್ಯಕ್ಕೆ ಯು ಕ್ಯಾನ್ ಲೀವ್ ಇಟ್ ಆಫ್. ಆ್ಯಂಡ್ ಎಕ್ಸಾಮ್ ಸ್ವಲ್ಪ ದಿನ ಇದೆ ಅನ್ನೋ ಥರ ನೀವು PYQ ಸಾಲ್ವ್ ಮಾಡ್ಕೊಂತು ಅಂತ ಅಂದರೆ ವೇವ್ಸ್ಗೆ ದಟ್ ಶುಡ್ ಬಿ ಎನಫ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ 12 ಬಗ್ಗೆ ಮಾತಾಡೋಣ. ಲೈಕ್ 12th ಸಿಲೆಬಸ್ ತುಂಬಾ ಇಂಪಾರ್ಟೆಂಟ್. ಇವಾಗ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಯಲ್ ಗೇಮು. ನಿಮಗೆ ಲೈಕ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಅರೌಂಡ್ 4 ಕ್ವಶನ್ಸ್ to 5 ಕ್ವಶನ್ಸ್ ಕೇಳ್ತಿದ್ದಾರೆ. ಆ್ಯಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲಿಂದನೂ 4 ಕ್ವಶನ್ ಕೇಳ್ತಿದ್ದಾರೆ. ಇದು ಎರಡೇ ಚಾಪ್ಟರ್ಸಿಂದ ನಿಮಗೆ ಅರೌಂಡ್ 8 to 9 ಮಾರ್ಕ್ಸ್ ಅಥವಾ 8 to 9 ಕ್ವಶನ್ಸ್ ಕೇಳ್ತಿದ್ದಾರೆ ಅಂದರೆ ಇಟ್ ಟೆಲ್ಸ್ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಸೊ ಎಲೆಕ್ಟ್ರೋಸ್ಟಾಟಿಕ್ಸ್ನ ಕರೆಕ್ಟಾಗಿ ಪ್ರಿಪೇರ್ ಆಗಿ. ನಾನು ಜಾಸ್ತಿ ಹೇಳೋದೇ ಬೇಡ, ವೆಯ್ಟೇಜೇ ನಿಮ್ಗೆ ತುಂಬ ಮಾತಾಡ್ತಾ ಇದೆ. ಆ್ಯಂಡ್ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಲಾಸ್ಟ್ ಇಯರ್ 5 ಕ್ವಶನ್ಸ್ ಕೇಳಿದ್ದಾರೆ. ಅರೌಂಡ್ 4 to 5 ಕ್ವಶನ್ಸ್ ಯೂಶ್ವಲಿ ಕೇಳ್ತಿದ್ದಾರೆ ಅಂತಂದರೆ ಅಗೇನ್ ಆಲ್ ದೀಸ್ ಚಾಪ್ಟರ್ಸ್ ಕಮ್ ಅಂಡರ್ 3 ಸ್ಟಾರ್. ನಾನು ಹೇಳೋದೇ ಬೇಡ. ಸೊ ಇದು 3 ಸ್ಟಾರ್, ಇದು 3 ಸ್ಟಾರ್. ಲೈಕ್ 12th ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸು 3 ಸ್ಟಾರ್ ಇರುತ್ತೆ ಆಯಿತಾ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಅರೌಂಡ್ 4 to 5 ಕ್ವಶನ್ಸ್ ಕೇಳ್ತಿದ್ದಾರೆ. ಲೈಕ್ 2022 ಅಂದರೆ ನಾನು KCET ಬರ್ದಿದ್ದ ಇಯರಲ್ಲಿ 6 ಕ್ವಶನ್ಸ್ ಕೇಳಿದ್ರು ಇದರಿಂದ. ಸೊ ಇಟ್ ಟೆಲ್ಸ್ ಅಗೇನ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರಿಂದ ಲೈಕ್ ಲಾಸ್ಟ್ 3 ಇಯರ್ಸ್ ಅಥವಾ 4 ಇಯರ್ಸಿಂದ ಒಂದು ಕ್ವಶನ್ ಕೇಳಿಲ್ಲ. ಸೊ ಸದ್ಯಕ್ಕೆ ಯು ಕ್ಯಾನ್ ಲೀವ್ ಇಟ್ ಆಫ್. ಬಟ್ ಲಾಸ್ಟಲ್ಲಿ ಯು ಕ್ಯಾನ್ ಸಾಲ್ವ್ ಸಮ್ PYQs ಸೊ ದಟ್ ಇನ್ ಕೇಸ್ ಏನಾದರೂ ಕ್ವಶನ್ ಕೇಳ್ತು ಅಂದರೆ ಯು ಕ್ಯಾನ್ ಸಾಲ್ವ್ ಅಂತ ಅಷ್ಟೇ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕೂಡ ಎಲೆಕ್ಟ್ರೋಸ್ಟಾಟಿಕ್ಸ್ ಥರನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದರಿಂದನೂ ಅರೌಂಡ್ 3 to 4 ಕ್ವಶನ್ಸ್ ಕೇಳ್ತಿದ್ದಾರೆ. ಆ್ಯಂಡ್ ಈ 3 to 4 ಕ್ವಶನ್ಸ್ಗೆ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ನ ಕರೆಕ್ಟಾಗಿ ಪ್ರಿಪೇರ್ ಆದರೆ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಬರೋ 2 to 3 ಕ್ವಶನ್ಸ್ನ ಈಸಿಯಾಗಿ ಡೀಲ್ ಮಾಡ್ಬೋದು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಲೈಕ್ 3 ಸ್ಟಾರ್ ಇಡ್ತೀನಿ. ಆಲ್ಟರ್ನೇಟಿಂಗ್ ಕರೆಂಟ್ 2 ಸ್ಟಾರ್ ಇರಲಿ, ಯಾಕಂದರೆ ತುಂಬ ಜನಕ್ಕೆ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ನೀವು ಕರೆಕ್ಟಾಗಿ ಮಾಡ್ಕೊಂತು ಅಂತ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ವಿಲ್ ಬಿ ವೆರಿ ಈಸಿ. ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ಒಂದು ಥಿಯರೀಸ್ ಚಾಪ್ಟರ್ ಆಗಿರೋದ್ರಿಂದ ಈಸಿಲಿ ನಿಮಗೆ ಸ್ಕೋರ್ ಮಾಡ್ಬೋದು. ಸೊ ಇದರಿಂದ ವೆಯ್ಟೇಜ್ ಕಮ್ಮಿ ಇದ್ರೂ, ವೆಯ್ಟೇಜ್ ಒಂದು ಅರೌಂಡ್ 1 to 2 ಕ್ವಶನ್ಸ್ ಅರೌಂಡ್ 1 to 2 ಕ್ವಶನ್ಸ್ ಇದ್ರೂ ನಾನು 3 ಸ್ಟಾರ್ಗೆ ಇಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಚಾಪ್ಟರ್ ಈಸಿ ಇದೆ. ನೆಕ್ಸ್ಟ್ ರೇ ಆಪ್ಟಿಕ್ಸ್ನ ಯೂಶ್ವಲಿ ಕಷ್ಟ ಅಂತ ಹೇಳ್ತೀವಿ, ಬಟ್ ಇದರಿಂದ ಬರೋ ಕ್ವಶನ್ಸ್ ಈಸಿ ಇರುತ್ತೆ. ಸೊ ಇದನ್ನ 3 ಸ್ಟಾರ್ ಮಾರ್ಕ್ ಮಾಡಿಬಿಟ್ಟು ಇದರಲ್ಲಿರೋ ವೆಯ್ಟೇಜ್ ನೋಡೋದಾದರೆ ಲಾಸ್ಟ್ ಇಯರ್ ಮತ್ತು ಅದರಲ್ಲಿ ಬಿಫೋರ್ ಲಾಸ್ಟ್ ಇಯರ್ 4 to 5 ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ವೇವ್ ಆಪ್ಟಿಕ್ಸ್ ಸ್ವಲ್ಪ ಕಷ್ಟ ಇರೋದ್ರಿಂದ 2 ಸ್ಟಾರ್ ಮಾರ್ಕ್ ಮಾಡಿಬಿಡ್ತೀನಿ. ಆ್ಯಂಡ್ ಇದರಿಂದ ಅರೌಂಡ್ ಲೈಕ್ 1 to 2 ಕ್ವಶನ್ಸ್ ಕೇಳ್ತಿದ್ದಾರೆ ಅಷ್ಟೇ. ಯು ಕ್ಯಾನ್ ಜಸ್ಟ್ ಲುಕ್ ಎಟ್ ದ ವೆಯ್ಟೇಜ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಪ್ರಯೋರಿಟೈಸ್ ಇಟ್. ಆ್ಯಂಡ್ ಈ 3 ಚಾಪ್ಟರ್ಸ್ ಬಂದು ನನಗೆ ಲೈಕ್ ತುಂಬ ಫೇವ್ರೇಟ್ ಆಯಿತು. ಯಾಕಂದರೆ ಈ 3 ಚಾಪ್ಟರ್ಸ್ ಮಾಡರ್ನ್ ಫಿಸಿಕ್ಸ್ ಕೆಳಗಡೆ ಬರುತ್ತೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ರಿಲೇಷನ್ಸ್ ಇರುತ್ತೆ. ವಾಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್ ಅಂತ ಸ್ವಲ್ಪ ಥಿಯರಿ ಇರುತ್ತೆ. ಆ್ಯಂಡ್ ಪ್ರಾಬ್ಲಮ್ಸ್ ಕೂಡ ಡೈರೆಕ್ಟ್ ಇರುತ್ತೆ. ಅದಕ್ಕೋಸ್ಕರ ಈ 3 ಚಾಪ್ಟರ್ಸ್ನ ಫಸ್ಟೇ ಲೈಕ್ 3 ಸ್ಟಾರ್ ಮಾರ್ಕ್ ಮಾಡಿಬಿಡ್ತೀನಿ. ಯಾಕಂದರೆ ಈಸಿ ಇದೆ, ಪ್ಲಸ್ ಇಂಪಾರ್ಟೆಂಟ್ ಕೂಡ ಇದೆ. ಹಾಗಂತ ಇದರಿಂದ ವೆಯ್ಟೇಜ್ ಇಲ್ಲ ಅಂತಲೂ ಇಲ್ಲ. ಅರೌಂಡ್ 2 ಕ್ವಶನ್ಸ್ ಈ ಚಾಪ್ಟರಿಂದ, ಅರೌಂಡ್ 2 ಕ್ವಶನ್ಸ್ ಈ ಚಾಪ್ಟರಿಂದ, ಅರೌಂಡ್ 3 ಕ್ವಶನ್ಸ್ ಈ ಚಾಪ್ಟರಿಂದ, ಅರೌಂಡ್ 7 ಕ್ವಶನ್ಸ್ ನಿಮಗೆ 3 ಯೂನಿಟ್ಸಿಂದ ಬರ್ತಿದ್ರು ಇದು ಈಸಿ ಇರೋದ್ರಿಂದ ನಾನು 3 ಸ್ಟಾರ್ ಮಾರ್ಕ್ ಮಾಡಿದ್ದೀನಿ. ಆ್ಯಂಡ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ಗೆ ಇಲ್ಲಿ ಮಾರ್ಕೆಟ್ 2 ಸ್ಟಾರ್. ಯಾಕಂದರೆ ತುಂಬ ಜನಕ್ಕೆ ಅದು ಕಷ್ಟ ಅನಿಸುತ್ತೆ. ಆ್ಯಂಡ್ ಕ್ವಶನ್ಸ್ ಕೂಡ ಸ್ವಲ್ಪ ಸ್ಟ್ರೇಂಜ್ ಇರುತ್ತೆ. ಬಟ್ ನೀವು ಒಂದ್ಸಲ ಲೈಕ್ ಕರೆಕ್ಟಾಗಿ ತರೋವಾಗಿ ಪ್ರಿಪೇರ್ ಆಗಿ PYQ ಸಾಲ್ವ್ ಮಾಡಿದ್ರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ. ಅರೌಂಡ್ 2 to 3 ಕ್ವಶನ್ಸ್ ಕೇಳ್ತಿದ್ದಾರೆ ಈ ಯೂನಿಟಿಂದ ಲಾಸ್ಟ್ 2 to 3 ಇಯರ್ಸಲ್ಲಿ. ಸೊ ಫಿಸಿಕ್ಸ್ ಮಾರ್ಕ್ಸ್ ಬಗ್ಗೆ ಮಾತಾಡಾಯಿತು, ಚಾಪ್ಟರ್ ವೈಸ್ ವೆಯ್ಟೇಜ್ ಬಗ್ಗೆ ಮಾತಾಡಾಯಿತು. ಇವಾಗ ಫಾರ್ಮುಲಾಸ್ನ ಹೇಗೆ ಡೀಲ್ ಮಾಡೋದು ಅಂತ ತುಂಬ ಚೆನ್ನಾಗಿ ಕೇಳ್ತಾನೆ ಇದ್ದೀರಾ. ಅದ್ರ ಬಗ್ಗೆನೂ ಕೂಡ ಮಾತಾಡಬೇಡ. ಫಾರ್ಮುಲೆ ಬಗ್ಗೆ ಮಾತಾಡೋದಾದರೆ KCETಲಿ ಎಸ್ಪೆಷಲಿ ನಿಮಗೆ ಲೈಕ್ ಎಲ್ಲ ಫಾರ್ಮುಲಾಯಿಂದ ನೀವು ತರೋ ಇದ್ದರೆ ಅರೌಂಡ್ 50% ಆಫ್ ದ ಪೇಪರ್ನ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಈಸಿ ಇನ್ ದ ಸೆನ್ಸ್ ಅದು ಟೈಮ್ ಕೂಡ ತಗೊಳ್ಳಲ್ಲ. ನಿಮ್ಗೆ ಡೈರೆಕ್ಟಾಗಿ ನಿಮ್ಗೆ ಆ ಫಾರ್ಮುಲಾ ಗೊತ್ತಿದ್ರೆ ನೀವು ಆ ಕ್ವಶನ್ನ ನೋಡಿದ ತಕ್ಷಣ ಸಾಲ್ವ್ ಮಾಡ್ತಿರ್ತೀರಾ. ನೆಕ್ಸ್ಟ್ ಈ ಫಾರ್ಮುಲಾಸ್ನ ನೀವು ಪ್ರಿಪೇರ್ ಆಗೋಕ್ಕೆ ಒನ್ ಥಿಂಗ್ ಯು ಕ್ಯಾನ್ ಡೂ ಇಸ್ ಟು ಲಿಸ್ಟ್ ಡೌನ್ ಆಲ್ ಫಾರ್ಮುಲಾಸ್. ಇವಾಗ ಒಂದು ಚಾಪ್ಟರ್ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ಆ ಚಾಪ್ಟರ್ಲಿ ಏನೇನು ಫಾರ್ಮುಲಾಸ್ ನೀವು ನೋಡಿದ್ರಿ ಎಲ್ಲನೂ ಒಂದು ಕಡೆ ಲೈಕ್ ನೀವೇ ನಿಮ್ಮ ಓನ್ ಹ್ಯಾಂಡ್ಸಿಂದ ಬರೆದ್ರೆ ತುಂಬ ಯೂಸ್ ಆಗುತ್ತೆ. ಇಲ್ಲ ಅಂದ್ರೂ ಐ ಹ್ಯಾವ್ ಅ ರಿಸೋರ್ಸ್ ವೆರ್ ಇನ್ ಚಾಪ್ಟರ್ ವೈಸ್ ಎಲ್ಲ ಫಾರ್ಮುಲಾಸ್ ಲಿಸ್ಟ್ ಡೌನ್ ಆಗಿದೆ. ನಾನು ಅದನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಫಾರ್ಮುಲಾಸ್ನ ಒಂದು ಕಡೆ ಇದ್ದರೆ ನೀವು ಇದನ್ನ ಡೈಲಿ ರಿವೈಸ್ ಮಾಡ್ತು ಅಂತ ಅಂದರೆ ನಿಮಗೆ ಲೈಕ್ ಇದು ಲಾಂಗ್ ಟರ್ಮ್ ಮೆಮೊರಿಗೆ ಸೆಂಡ್ ಆಗಿಬಿಟ್ಟಿರುತ್ತೆ. ನೀವೇ ಮರ್ತ್ಕೋತೀನಿ ಅಂತಂದ್ರೂ ಅದನ್ನ ನೀವು ಮರೆಯೋಕ್ಕಾಗಲ್ಲ. ಆ್ಯಂಡ್ ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಕಾನ್ಸೆಪ್ಚುಲಿ ಸ್ಟ್ರಾಂಗ್ ಇತ್ತು ಅಂತಂದರೆ ಈ ಫಾರ್ಮುಲಾಸ್ ನಿಮ್ಗೆ ರಿಲೇಟಬಲ್ ಆಗಿಬಿಟ್ಟಿರುತ್ತೆ. ಸೊ ನೀವು ಅದನ್ನ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಡೈಲಿ ರಿವೈಸ್ ಮಾಡಿಕೊಂಡು ಈ ಲೂಪ್ನ ನೀವು ಕಂಟಿನ್ಯೂಸ್ ಆಗಿ ಮಾಡಿಕೊಂಡ್ರೆ ಫಾರ್ಮುಲಾಸ್ ವಿಲ್ ಬಿ ಸಾರ್ಟೆಡ್ ಆ್ಯಂಡ್ ಫಾರ್ಮುಲಾಸ್ ವಿಲ್ ಬಿ ಹೆಲ್ಪಿಂಗ್ ಯು ಸಾಲ್ವ್ ಅರೌಂಡ್ 50% ಆಫ್ ಯುವರ್ ಫಿಸಿಕ್ಸ್ ಪೇಪರ್. ಅಂದರೆ ಅದೆಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳೋದೇ ಬೇಡ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿರ್ತೀವಿ. ಸೊ KCETಲಿ ಫಿಸಿಕ್ಸ್ಗೆ ಪ್ರಾಬ್ಲಮ್ಸ್ ಎಲ್ಲಿಂದ ಸಾಲ್ವ್ ಮಾಡ್ಬೋದು ಅಂತ ನನ್ನ ಕೇಳೋದಾದರೆ ಫಸ್ಟ್ ಥಿಂಗ್ ವಿಲ್ ಬಿ ಯೋರ್ NCERT ಎಕ್ಸಸೈಸ್ ಆಯಿತಾ. ಸೊ NCERT ಎಕ್ಸಸೈಸಲ್ಲಿ ಏನೇನು ಕ್ವಶನ್ಸ್ ಇದೆ ಅದನ್ನ ತರೋ ಆಗಿ. ನೆಕ್ಸ್ಟ್ ಇನ್ ಟೆಕ್ಸ್ಟ್ ಕ್ವಶನ್ಸ್ ಇರುತ್ತೆ. ಲೈಕ್ ಟೆಕ್ಸ್ಟ್ ಬುಕ್ ಓದೋದನ್ನ ನಾನು ಯೂಶಲಿ ಪ್ರಿಫರ್ ಮಾಡಲ್ಲ ಫಾರ್ ಫಿಸಿಕ್ಸ್ ಅಂತ ಇದ್ರೂ
ನಿಮಗೆ ಟೆಕ್ಸ್ಟ್ ಕ್ವಶನ್ಸ್ ಅಂತ ಏನಿದೆ, ಟೆಕ್ಸ್ಟ್ ಬುಕ್ ಅಂದರೆ ಲೈಕ್ ಕಾನ್ಸೆಪ್ಟ್ ಮಧ್ಯದಲ್ಲೇ ಸ್ವಲ್ಪ ಕ್ವಶನ್ಸ್ ಇರುತ್ತೆ, ಅದರಿಂದ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಅದನ್ನ ತರೋ ಆಗಿ. ಆ್ಯಂಡ್ ಥರ್ಡ್ ಒನ್ ಬಂದು PYQsನ ಕರೆಕ್ಟಾಗಿ ಸಾಲ್ವ್ ಮಾಡಿ. PYQಸಿಂದ ನಿಮಗೆ ಕರೆಕ್ಟಾಗಿ ಐಡಿಯಾ ಬರುತ್ತೆ ಯಾವ ಥರ ಪ್ರಾಬ್ಲಮ್ನ ಯಾವ ಟಾಪಿಕಿಂದ ಯಾವ ಥರ ಕೇಳ್ತಿದ್ದಾರೆ ಅಂತ ಹೇಳಿ. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇದಿಷ್ಟು ಮಾಡ್ಕೊಂಡ್ರೆ ಸಾಕು. ಸುಮ್ಮನೆ ನೀವು JEE ಅಥವಾ ನೀಟ್ ಲೆವೆಲ್ PYQsನ ನೀವು ನೋಡ್ತು ಅಂತ ಅಂದರೆ ನಿಮಗೂ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ನಂಗೆ ಆ ಥರ ಲೈಕ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇದಿಷ್ಟನ್ನ ಕರೆಕ್ಟಾಗಿ ತರೋ ಆಗಿ ಈಸಿಯಾಗಿ ನೀವು ಪ್ರಾಬ್ಲಮ್ಸ್ ಎಲ್ಲನೂ ಸಾಲ್ವ್ ಮಾಡ್ಬೋದಾಗಿರುತ್ತೆ ಇನ್ ಯೋರ್ KCET ಪೇಪರ್. ಆ್ಯಂಡ್ ನೀವು ಎಕ್ಸಸೈಸ್ ಇಂಟೆಕ್ಸ್ಟ್ ತರೋ ಆಗಿ ಅದಾದಮೇಲೆ ನೀವು PYQs ನೋಡ್ತು ಅಂದರೆ ಆ ಚಾಪ್ಟರ್ಗೆ ನಿಮಗೆ ಅನಿಸುತ್ತೆ ಇದು ದಟ್ ಓಕೆ ಇದೇ ಸಾಕಾಗುತ್ತೆ ನನಗೆ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ರಿಸೋರ್ಸಸ್ ನಾನೇನು ಯೂಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ಅದನ್ನ ವಿಲ್ ಟಾಕ್ ಅಬೌಟ್ ಇಟ್ ಇನ್ ದ ಡಿಫ್ರೆಂಟ್ ಸ್ಲೈಡ್. ರಿಸೋರ್ಸಸ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಆ್ಯಂಡ್ ದ ಮೈನ್ ಬುಕ್ ವಿಚ್ ಐ ಯೂಸ್ಡ್ ವಾಸ್ HC ವರ್ಮಾ ಆಯಿತಾ. ಸೊ HC ವರ್ಮಾ ಅವ್ರದ್ದು ಕಾನ್ಸೆಪ್ಟ್ಸ್ ಆಫ್ ಫಿಸಿಕ್ಸ್ ಅಂತ ಒಂದು ಬುಕ್ ಇದೆ. ಲೈಕ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಬೀಯಿಂಗ್ ಸ್ಟ್ರಾಂಗ್ ಇನ್ ಮೈ ಕಾನ್ಸೆಪ್ಟ್ಸ್. ನನಗೆ ಕಾನ್ಸೆಪ್ಟ್ ಸ್ಟ್ರಾಂಗ್ ಇರಬೇಕಿತ್ತು, ಅದಕ್ಕೋಸ್ಕರ HC ವರ್ಮಾ ಬುಕ್ಕಲ್ಲಿ ಐ ಗಾಟ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಯಿತಾ. ಸೊ ಫಿಸಿಕ್ಸ್ನ ನಾವು ಈಗ ಪ್ರಾಬ್ಲಮ್ಸ್ ಇದೆ, ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು ಅಂತ ಅಂದ್ಕೊಂಡ್ರೆ ನಮಗೆ ಲೈಕ್ ಓದಕ್ಕೆ ಮನ್ಸು ಬರಲ್ಲ. ಬಟ್ ನಿಮ್ಗೆ ಒಂದ್ಸಲ ಫಿಸಿಕ್ಸಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಂತು ಅಂತಂದರೆ ಯು ವಿಲ್ ಫಾಲ್ ಇನ್ ಲವ್ ವಿತ್ ಇಟ್. ಟ್ರಸ್ಟ್ ಮೀ, ನಾನು ಯಾವುದೋ ಟೀಚರ್ ಥರ ಸುಮ್ಮನೆ ಇಲ್ಲಿ ಫಿಲಾಸಫಿ ಹೇಳ್ತಿಲ್ಲ, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ HC ವರ್ಮಾ ಬುಕ್ಕಲ್ಲಿ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಆ್ಯಂಡ್ ಅದರಲ್ಲಿ ಕ್ವಶನ್ಸ್ ಅಷ್ಟೊಂದು ಡೈರೆಕ್ಟ್ ಇಲ್ಲ ಅಂತಂದ್ರೂ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಬಿಕೇಮ್ ಕಾನ್ಸೆಪ್ಚುಲಿ ಸ್ಟ್ರಾಂಗ್. ಆ್ಯಂಡ್ ಅದಾದಮೇಲೆ NCERTಲಿ ಎಕ್ಸಸೈಸ್ NCERTನ ಯೂಸ್ ಟು ಸಾಲ್ವ್ ಐ ಯೂಸ್ಡ್ ಇಟ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಅಷ್ಟೇ. NCERT ಎಕ್ಸಸೈಸ್ ಮತ್ತು ಇಂಟೆಕ್ಸ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ನೋಡಿಕೊಂಡೆ. ಅದಾದಮೇಲೆ MTG ಅವ್ರದ್ದು NCERT at your fingertips ಅಂತ ಒಂದು ಬುಕ್ ಇದೆ. ಸೊ ಈ ಫಿಂಗರ್ ಟಿಪ್ಸ್ ಬುಕ್ಕಲ್ಲಿ ಒಂದು ಚಾಪ್ಟರ್ ಆದಮೇಲೆ ಅರೌಂಡ್ 100 MCQs ಇರುತ್ತೆ. ಆ MCQsಲ್ಲಿ ಸ್ವಲ್ಪ ತರೋ ಆಗಿದ್ದೆ. ಆ್ಯಂಡ್ ಅದಾದಮೇಲೆ PYQsನ ಸಾಲ್ವ್ ಮಾಡಿದೆ KCETಗೆ. ಸೊ ಇದಿಷ್ಟು ನೀವು ಮಾಡ್ಕೊಂತ ಅಂದರೆ ದಟ್ ಶುಡ್ ಬಿ ಎನಫ್ ಆಯಿತಾ. ರಿಸೋರ್ಸಸ್ ಅಂತ ಮಾತಾಡುವಾಗ ತುಂಬ ಜನ ಯೂಟ್ಯೂಬ್ ಚಾನಲ್ಸ್ ಅಂತ ಕೇಳ್ತಿದ್ರಿ. ಸೊ ಯೂಟ್ಯೂಬ್ ಚಾನಲ್ಸ್ ಬಗ್ಗೆ ಮಾತಾಡೋದಾದರೆ 2022ಅಲ್ಲಿ ಉಮೀದ್ ಬ್ಯಾಚ್ ಅಂತ PW ಕಡೆಯಿಂದ ಮಾಡಿರ್ತಾರೆ. ಸೊ ಅದರಲ್ಲಿ ಫಿಸಿಕ್ಸ್ ವೀಡಿಯೋಸ್ನ ಅಲಕ್ ಪಾಂಡೆ ಸರೇ ಮಾಡಿರ್ತಾರೆ, ಅದು ತುಂಬಾ ಚೆನ್ನಾಗಿದೆ. ಸೊ ಉಮೀದ್ ಬೈ PW ಅಂತ ಹೊಡೆದ್ರೆ ನಿಮಗೆ ಬರುತ್ತೆ 2022ಅಲ್ಲಿ ಅಪ್ಲೋಡ್ ಆಗಿರೋ ವೀಡಿಯೋ. ಸೊ ಅದರಲ್ಲಿ ನೀಟ್ ಲೆವೆಲ್ಗೆ ಮಾಡಿದ್ರು ಅದನ್ನು ನೋಡ್ತು ಅಂತಂದರೆ ಫಿಸಿಕ್ಸ್ ನಿಮಗೆ ಸಾರ್ಟೇ ಆಗಿಬಿಡುತ್ತೆ, KCETಗೆ ನೀವು ಮತ್ತೆ ಓದೋದೇ ಬೇಕಾಗಿಲ್ಲ. ಅದು ಬಿಟ್ಟರೆ ಫಿಸಿಕ್ಸ್ ಗ್ಯಾಲಕ್ಸಿ ಅಂತ ಹೇಳಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ತುಂಬಾ ಚೆನ್ನಾಗಿದೆ. ನೀವು ಲೈಕ್ ವೀಡಿಯೋಸ್ ಒಂದೊಂದು ನೋಡ್ಬಿಡ್ತು ಅಂತಂದರೆ ನೀವೇ ಹೇಳ್ಬಿಡ್ತೀರಾ ದಟ್ ಆರ್ ಎಲ್ಸ್ ನೀವೇ ವಿಲ್ ಥ್ಯಾಂಕ್ ಮೀ ಲೇಟರ್ ಫಾರ್ ಶ್ಯೂರ್. ಇವೇ ಯೂಟ್ಯೂಬ್ ಚಾನಲಿಂದ ಪ್ರಿಪೇರ್ ಆದೆ. ಅದು ಬಿಟ್ಟರೆ ರಿಸೋರ್ಸಸ್ ಈ ಥರ ಇತ್ತು ವೆನ್ ಐ ವಾಸ್ ಪ್ರಿಪೇರಿಂಗ್. ಸೊ ರಿಸೋರ್ಸಸ್ ಯೂಸ್ ಬಗ್ಗೆ ಮಾತಾಡಾದಮೇಲೆ ಅಡಿಷ್ನಲ್ ಗೈಡೆನ್ಸ್ ಅಥವಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನನ್ನ ಕಡೆಯಿಂದ ಏನಾದರೂ ಕೊಡಬೇಕಿತ್ತು ಅಂತ ಅಂದರೆ ಫಸ್ಟ್ ಥಿಂಗ್, ನೀವು ಸ್ಟಾರ್ಟ್ ಮಾಡಿದ್ರು ಯು ಕ್ಯಾನ್ ಡೂ ಇಟ್ ಆಯಿತಾ. ಸೊ ಯು ಕ್ಯಾನ್ ಡೂ ಇಟ್ ಅನ್ನೋದನ್ನ ಕರೆಕ್ಟಾಗಿ ನಿಮ್ಮ ತಲೆಯಲ್ಲಿ ಮೇಕ್ ಶೋರ್ ದಟ್ ಯು ಆರ್ ಟೆಲ್ಲಿಂಗ್ ಯುವರ್ ಸೆಲ್ಫ್ ದಟ್ ಯು ಕ್ಯಾನ್ ಡೂ ಇಟ್. ಎಷ್ಟೊಂದು ಜನ ಏನಾಗುತ್ತೆ ಅಂದರೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ನನ್ನ ಕೈಲಿ ಫಿಸಿಕ್ಸ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ, ಫಿಸಿಕ್ಸ್ ಮೊದಲೇ ಅಷ್ಟು ಕಷ್ಟ ಇದೆ ಗುರು, ಇವಾಗ ನಾನು ಓದ್ಕೊ ಕೂತ್ಕೊಂತು ಅಂತಂದರೆ ನನಗೆಲ್ಲಿ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಡಿಮೋಟಿವೇಟ್ ಆಗೋಗ್ತೀರಾ. ಆ ಥರ ಆಗೋದು ಬೇಡ. ಫಸ್ಟ್ ಥಿಂಗ್ ಟೆಲ್ ಯುವರ್ ಸೆಲ್ಫ್ ದಟ್ ಯು ಕ್ಯಾನ್ ಡೂ ಇಟ್. ಸೆಕೆಂಡ್ ಒನ್ ಬಂದು ನನ್ನ ಸ್ಟಡಿ ರೂಟೀನ್ ಬಗ್ಗೆ ಹೇಳೋದಾದರೆ ನಾನು ಫಸ್ಟು ಕಾನ್ಸೆಪ್ಟ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊತಿದ್ದೆ. ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ಮೇಲೆ ಐ ಯೂಸ್ ಟು ಗೋ ಥ್ರೂ ಫಾರ್ಮುಲಾಸ್ ನೆನ್ಪಿಟ್ಕೊಬಿಟ್ಟು ಅದಾದಮೇಲೆ ಐ ಯೂಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಐ ಯೂಸ್ ಟು ಲೂಪ್ ವಿತ್ ಇಟ್. ಅಂದರೆ ಪ್ರಾಬ್ಲಮ್ಸ್ ಆದ ತಕ್ಷಣ ಐ ಯೂಸ್ ಟು ಗೋ ಟು ಕಾನ್ಸೆಪ್ಟ್ಸ್ ಆದಮೇಲೆ ಮತ್ತೆ ಫಾರ್ಮುಲಾ ನೋಡ್ತಿದ್ದೆ, ಮತ್ತೆ ಪ್ರಾಬ್ಲಮ್ಸ್ ಮಾಡ್ತಿದ್ದೆ. ಸೊ ಈ ಲೂಪಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ನಿಮಗೂ ಕೂಡ ಅದೇ ಥರ ಆಗುತ್ತೆ. ನೀವು ಒಂದ್ಸಲ ಫಿಸಿಕ್ಸ್ನ ಸೀರಿಯಸ್ಸಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ನಾನು ಹೇಳೋದೇ ಬೇಡ, ನಿಮಗೆ ಬೇಕಾಗಿರೋ ರೂಟೀನ್ ನೀವು ಮಾಡ್ಕೊಬಿಟ್ಟಿರ್ತೀರಾ. ಅದು ಬಿಟ್ಟರೆ ಫಿಸಿಕ್ಸಲ್ಲಿ ಚಾಪ್ಟರ್ ವೈಸ್ ವೆಯ್ಟೇಜ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆಯ್ಟೇಜ್ ನೋಡಿಕೊಂಡು ನೀವು ಒಂದೊಂದು ಚಾಪ್ಟರ್ನ ನೆಗ್ಲೆಕ್ಟ್ ಕೂಡ ಮಾಡ್ಬೋದು. ಹಾಗಂತ ಚಾಪ್ಟರ್ಸ್ ಬಿಡಿ ಅಂತ ನಾನು ಡೈರೆಕ್ಟಾಗಿ ಹೇಳ್ತಿಲ್ಲ, ಬಟ್ ಕರೆಂಟ್ಲಿ ನೀವು ಯಾವ ಲೆವೆಲ್ ಆಫ್ ಪ್ರಿಪ್ರೇಷನಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ಯು ಕ್ಯಾನ್ ಸಿ ಹೌ ಇಟ್ ಗೋಸ್. ನೀವು ಅದನ್ನು ಪ್ರಿಪೇರ್ ಆಯಿತು ಅಂತ ಅಂದರೆ ದಟ್ ಶುಡ್ ಬಿ ಎನಫ್. ಅದು ಬಿಟ್ಟರೆ ಲೈಕ್ ಎಕ್ಸಾಮ್ ಟೈಮಲ್ಲಿ ಅಂದರೆ ಎಕ್ಸಾಮ್ ಹಾಲಲ್ಲಿ ನೀವು 1 hour ಏನು ಒಳಗಿರ್ತೀರ ಅವಾಗ ಏನೇನು ಮಾಡ್ಬೋದು ಆ್ಯಂಡ್ ಅವಾಗ ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇನ್ಕಲ್ಕೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಫರ್ದರ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಸ್ಟಾರ್ಟ್ ವರ್ಕಿಂಗ್, ಇವತ್ತೇ ಸ್ಟಾರ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಇವಾಗಲೇ ತಿಳಿಸ್ಕೊಡಿ ದಟ್ ಐ ವಿಲ್ ಸ್ಟಾರ್ಟ್ ಮೈ ಪ್ರಿಪ್ರೇಷನ್ ಫ್ರಮ್ ನೌ ಸೀರಿಯಸ್ಲಿ ಅಂತ, ಫಿಸಿಕ್ಸ್ಗೆ ಎಸ್ಪೆಷಲಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಇಲ್ಲಿವರೆಗೂ ಯಾರ್ಯಾರು ವೀಡಿಯೋ ನೋಡಿರ್ತೀರಾ ಅವರೆಲ್ಲ ಕಮೆಂಟ್ ಮಾಡ್ತೀರಾ ದಟ್ ಓಕೆ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಟಿಲ್ ದ ಎಂಡ್. ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ರೇ ಯು ಆರ್ ಸೀರಿಯಸ್ ಇನ್ ಟರ್ಮ್ಸ್ ಆಫ್ ಯುವರ್ KCET ಪ್ರಿಪ್ರೇಷನ್ ಅಂತ ಹೇಳಿ. ಎಷ್ಟೊಂದು ಜನ ಆಲ್ರೆಡಿ ಫಸ್ಟ್ ಮಿನಿಟ್ ಅಥವಾ 2 minutes ಆದಮೇಲೆ ಸ್ಕಿಪ್ ಮಾಡಿಬಿಟ್ಟಿರ್ತಾರೆ. ಸೊ ಇದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ದಟ್ ಐ ಆಮ್ ಇಂಟ್ರೆಸ್ಟೆಡ್ ಆ್ಯಂಡ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಮೈ ಪ್ರಿಪ್ರೇಷನ್ ಫ್ರಮ್ ಟುಡೇ ಅಂತ ಹೇಳಿ. ಅದು ಬಿಟ್ಟರೆ ವೀಡಿಯೋದಲ್ಲಿ ಎಲ್ಲ ಕವರ್ ಮಾಡಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಆಲ್ಸೋ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ ಇನ್ನೂ ಮಾಡಿಲ್ಲ ಅಂತ ಅಂದರೆ, ಯಾಕಂದರೆ ಈ ಚಾನಲಲ್ಲಿ ಇನ್ನೂ ಎಕ್ಸೈಟಿಂಗ್ ವೀಡಿಯೋಸ್ ಮುಂದೆ ಬರ್ತಿದೆ ಬೇಸ್ಡ್ ಆನ್ ಯುವರ್ KCET ಪ್ರಿಪ್ರೇಷನ್. ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಆ್ಯಂಡ್ ಈಸಿ ಇರ್ಬೋದು, ಬಟ್ ಇಟ್ ಡೆಫಿನೆಟ್ಲಿ ಮೀನ್ಸ್ ಅ ಲಾಟ್ ಟು ಮೀ. ನನಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನಕ್ಕೆ ರೀಚ್ ಆಗ್ತಿದೆ ಅಂದಾಗ ಒಂಥರ ಮೋಟಿವೇಶನ್ ಬರುತ್ತೆ ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಇವಾಗಲೇ ಕಮೆಂಟ್ ಮಾಡಿ, ನಾನು ನೋಡ್ಬಿಟ್ಟು ರಿಪ್ಲೈ ಮಾಡ್ತೀನಿ.
ನೆಕ್ಸ್ಟ್ ವೀಡಿಯೋಲಿ ಆದಷ್ಟು ಬೇಗ ಸಿಗೋಣ. ಇಂಪಾರ್ಟೆಂಟ್ ಟಾಪಿಕ್ಸ್ ಮುಂದೆ ವೀಡಿಯೋಸಲ್ಲಿ ಡಿಸ್ಕಸ್ ಆಗೋಕ್ಕೆ ರೆಡಿ ಇದೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಮಾತಾಡೋಣ. ವಿತ್ ದಿಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದರ್ಶನ್ ಗೌಡ ಸೈನಿಂಗ್ ಆಫ್ ಆ್ಯಂಡ್ ವಿ ಆರ್ ಬ್ರದರ್ಸ್ ಟುಗೆದರ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋಲಿ ಆದಷ್ಟು ಬೇಗ ಸಿಗೋಣ.